ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹತ್ತತ್ರ ಒಂದು 7:30 ಆಗಿರ್ಬೋದು ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಾಗ. ನೋಡ್ಬೋದು ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಏನು ಕೆಲಸ ಮಾಡೋಕ್ಕೂ ಮೂಡೇ ಬರ್ತಾಯಿಲ್ಲ. ಫುಲ್ಲು ಬೇಜಾರಾಗ್ತಾ ಇರುತ್ತೆ, ಫುಲ್ಲು ಸೋಂಬೇರಿ ಆಗ್ತಾ ಇರುತ್ತೆ. ಹಾಗೂ ನಾನು ಬೇಗನೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಟೊಮೊಟೊ ಚಟ್ನಿ ಮತ್ತು ಚಪಾತಿನ ಮಾಡಿದ್ದೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟಿಗೆ. ಹುಡುಗರಿಗೆ ಸ್ಕೂಲಿಗೆ ಬೇಗ ಆಗುತ್ತೆ ಅಂತೇಳಿ ಚಪಾತಿ ಮಾಡಿ ಕಳಿಸಿ, ಮತ್ತು ನಮಗೆ ಮುದ್ದೆನೂ ಮತ್ತು ಸಾಂಬಾರನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಕ್ಕೆ ಇಷ್ಟ ಇದೆ, ಬನ್ನಿ ಸೂಪರಾಗಿರೋ ಅಂಥ ಮುದ್ದೆನ ನಿಮಗೆ ಕೊಡ್ತೀನಿ ನಾನು ಮುದ್ದೆಗೆ ಕಾಂಬಿನೇಷನ್ ಆಗಿ ತರಕಾರಿ ಸಾಂಬಾರನ್ನ ಮಾಡಿದ್ದೆ. ತರಕಾರಿ ಸಾಂಬಾರು ಅಷ್ಟೇ ಫ್ರೆಂಡ್ಸ್, ತುಂಬ ಸೂಪರಾಗಿತ್ತು, ಸಖತ್ತಾಗಿತ್ತು. ಅದಕ್ಕೆ ರೈಸ್ ಕೂಡ ರೆಡಿಯಾಗಿತ್ತು. ನೋಡ್ಬೋದು ಮುದ್ದೆನೂ ಕೂಡ ನಾನು ಒಲೆ ಮೇಲೆ ಇಕ್ಕಿದ್ದೀನಿ, ಬಿಸಿ ಇರುತ್ತೆ. ಅದಾದಮೇಲೆ ತಿರ್ಗಾ ನಮ್ಮದು ಅಡುಗೆ ಮನೆ ಎಲ್ಲ ಈ ಥರ ಕ್ಲೀನ್ ಆಗಿಬಿಟ್ಟಿರುತ್ತೆ. ಇನ್ನು ನಾನು ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರೈಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಐದು ಸೇರೋ ರೈಸ್ನ, ಅಂದರೆ 5 kg ರೈಸ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅಂತೇಳಿ ಆಳುಗಳು ಬಂದಿದ್ದರು, ಅವ್ರಿಗೆ ಅಂತೇಳಿ ಅಡುಗೆನ ಮಾಡ್ತಾಯಿದ್ದೀನಿ. ನೋಡ್ಬೋದು ಅನ್ನನ ಈಗ ನಾನು ಬಸ್ತಿ ಇಕ್ಕಿದ್ದೀನಿ. ಫುಲ್ ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅಂತೇಳಿ. ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಮನೇಲಿ ಅಡುಗೆ ಮಾಡೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ. ಆದರೆ ಪಾತ್ರೆ ಬಳಗೋದೇ ಕಷ್ಟ ಆಗೋದು. ಅದಕ್ಕೆ ಸಾಂಬಾರಾಗಿ ಈ ಥರ ಎಲ್ಲ ತರಕಾರಿನೂ, ಸೊಪ್ಪು ಮತ್ತು ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಆಳುಗಳಿಗೆ ಅಂತೇಳಿ ಟೀನ ಇಕ್ಕಿದ್ದೀನಿ. ಟೀ ಮತ್ತು ಕಾಫಿನ ಇಕ್ಕಿದ್ದೀನಿ ಫ್ರೆಂಡ್ಸ್. ಒಬ್ಬರು ಟೀ ಕುಡ್ತಾರೆ, ಒಬ್ಬೊಬ್ಬರು ಕಾಫಿ ಕುಡಿತಾರೆ. ಈ ಕಡೆ ಸಾಂಬಾರು ರೆಡಿಯಾಗಿದೆ. ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನು ಸಂಜೆನ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಬಿಟ್ಟು ಒಂದು ಸ್ವಲ್ಪ ದೂರ ಈ ಥರ ಒಂದು ಸೂಪರಾಗಿರೋಂಥ ವ್ಯೂ ಇದೆ. ಈ ವ್ಯೂನ ನೋಡಿಕೊಂಡು ಹಂಗೆ ನಾನು ತುಮಕೂರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಸ್ಮಾಲ್ ಶಾಪಿಂಗ್ ಇತ್ತು. ಅಂದರೆ ಶಾಪಿಂಗ್ ಮಾಡಲಿಲ್ಲ, ನಾನು ಸುಮ್ಮನೆ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ರೈಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಗೋಲ್ಡ್ದು ತುಂಬ ಇಷ್ಟ ಆಯಿತು, ಆದರೂ ಅಮೌಂಟ್ ಅಷ್ಟು ಇರಲಿಲ್ಲ ಅಂತೇಳಿ ನಾನು ಈ ಥರ ಬ್ರಾಸ್ಲೆಟ್ನ ನೋಡೋಕ್ಕೆ ಅಂತ ಹೋಗಿದ್ದೆ. ಇಷ್ಟ ಆಗಲಿಲ್ಲ, ರೈಟು ಕೂಡ ಜಾಸ್ತಿ ಆಗಿತ್ತು. ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ವಾಪಸ್ ಬಂದೆ. ಬರ್ಬೇಕಾದ್ರೆ ಹಂಗೆ ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾಯಿದ್ದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.